ಟ್ರೂ ಇವೆರಡು ಎಕ್ಸ್ಪ್ರೆಷನ್ ಇಂಟು ಇವೆರಡು ಆ್ಯಡ್ ಆಗ್ತಾ ಇದೆ ಈಸ್ ಈಕ್ವಲ್ ಟು 1 ಅಂತ ಹೇಳಿ. ಸೊ ಕಾಸ್ ಆಫ್ 3 ಇಂಟು 90 ಅಲ್ವಾ, 5/2 ಅಂದರೆ 90 ಪ್ಲಸ್ ಎಕ್ಸ್ ಇಂಟು ಕಾಸ್ ಆಫ್ ಇದೆಷ್ಟಾಗುತ್ತೆ ಇದು 360 ಪ್ಲಸ್ ಎಕ್ಸ್ ಇಂಟು ಬ್ರ್ಯಾಕೆಟ್ಸ್ ಓಪನ್ ಕಾಟ್ ಆಫ್ 3 ಇಂಟು 90 ಮೈನಸ್ ಎಕ್ಸ್ ಪ್ಲಸ್ ಕಾಟ್ ಆಫ್ 360 ಪ್ಲಸ್ ಎಕ್ಸ್. ಇದನ್ನ ಇವಾಗ ಒಂದೊಂದಾಗೆ ಏನೇನು ಅಂತ ಹೇಳಿ ನೋಡ್ಕೊಳ್ಳೋಣ. ಕಾಸ್ ಆಫ್ 3 ಇಂಟು 90 ಪ್ಲಸ್ ಎಕ್ಸ್, ಇದು ವಿಡಿಯೋದಲ್ಲಿ ಹೇಳೋದು ಮರ್ತೆ, ಸ್ವಲ್ಪ ಆಡ್ ಇವನ್ನು ಅಂತ ಹೆಡ್ಡಿಂಗ್ ಹಾಕ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ. ಸೊ ಮೊದಲನೇದಾಗಿ ಯಾವ ಕ್ವಾಡ್ರೆಂಟು ಅದಾಯಿತು ಅಂದಮೇಲೆ ಇವನ್ನ ಇಲ್ಲ ಅಂತ ಹೇಳಿದ್ರೆ ಆಡ ಅಂಥೇಳಿ ಯೋಚನೆ ಮಾಡ್ಕೊಂಡು ಹೋಗಬೇಕು. ಸೊ ಇದರಲ್ಲಿ ಮೊದಲನೇದಾಗಿ ಕ್ವಾಡ್ರೆಂಟ್ ಯಾವುದಿದು ಫೋರ್ತಾ 90 180 ಹಾಂ ಫೋರ್ತ್ ಕ್ವಾಡ್ರೆಂಟು ಪ್ಲಸ್ ಎಕ್ಸ್ ಅಲ್ವಾ, ಮತ್ತು ಇದು ಆಡೇ ಇವನ್ನ ಆಡ್ ಸರಿನಾ. ಸೊ ಫೋರ್ತ್ ಕ್ವಾಡ್ರೆಂಟ್ ಅಂತ ಹೇಳಿದ್ರೆ ಕಾಸ್ ಪಾಸಿಟಿವ್ ಇರುತ್ತೆ, ಆಡ್ ಆಗಿದೆ, ಹಾಗಾಗಿ ಇದು ಸೈನ್ ಆಫ್ ಎಕ್ಸ್ ಆಗುತ್ತೆ ಸರಿನಾ. ಮತ್ತು ಮುಂದೆ ಕಾಟ್ ಆಫ್ ಇದು ಇದೇನು ತೊಂದರೆ ಇಲ್ಲ, 360 ಪ್ಲಸ್ ಎಕ್ಸ್ ಅಂದರೆ ಕಾಸ್ ಎಕ್ಸೇನೆ. ಕಾಟ್ ಆಫ್ 3 ಇಂಟು 90 ಮೈನಸ್ ಎಕ್ಸ್. ಸೊ ಇದೆಂಥ ಕ್ವಾಡ್ರೆಂಟ್ ಇದು ಥರ್ಡ್ ಕ್ವಾಡ್ರೆಂಟು. ಆಮೇಲೆ ಆಡು ಥರ್ಡ್ ಕ್ವಾಡ್ರೆಂಟು ಕಾಟ್ ಪಾಸಿಟಿವ್ ಇರುತ್ತೆ, ಆಡ್ ಇದೆಯಲ್ಲ, ಹಾಗಾಗಿ ಇದು ಟ್ಯಾನ್ ಆಫ್ ಎಕ್ಸ್ ಆಗುತ್ತೆ. ಸೊ ಮುಂದೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಹೋಗೋಣ. ಸೊ ದಿಸ್ ಇಸ್ ಸೈನ್ ಆಫ್ ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ ಇಂಟು ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ಕಾಟ್ ಆಫ್ ಎಕ್ಸ್. ಇವಾಗ ನಿಮಗೆ ಈ ಥರ 1 ಅದು ಇದೆಲ್ಲ ಬರಬೇಕು ಅಂತ ಹೇಳಿದ್ರೆ ಈ ಟ್ಯಾನ್ ಕಾಟು ಸೈನ್ ಮತ್ತು ಕಾಸ್ ಟರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಬೇಕು ಅಂತ ಹೇಳ್ತು ಅಂದರೆ ಸೈನ್ ಎಕ್ಸ್ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್, ಕ್ಲೋಸ್ ದ ಬ್ರ್ಯಾಕೆಟ್. ಹಾಂ, ಇಲ್ಲಿ ಎಲ್ ಸಿ ಎಮ್ ತೊಗೊಳ್ಳಿ, ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಎಲ್ ಸಿ ಎಮ್ ಬಂದಿಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡುತ್ತಿದ್ದೀನ. ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ ಸೈನ್ ಎಕ್ಸ್ ಕಾಸ್ ಎಕ್ಸ್, ಕ್ಲೋಸ್ ದ ಬ್ರ್ಯಾಕೆಟ್ ಅಲ್ವಾ. ಸೊ ಕೊನೆಯದಾಗಿ ಕಾಸ್ ಕಾಸ್ ಸೈನ್ ಸೈನ್ ಕ್ಯಾನ್ಸಲ್ ಆಗುತ್ತೆ. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ 1, ಸೊ ಇವೆಲ್ಲ ಪೂರ 1. ದಿಸ್ ಇಸ್ ಯುವರ್ RHS. ಹಾಗಾಗಿ ನಮ್ಮ ಪ್ರೂಫ್ ಆಯಿತು.